ಚಾಮರಾಜಪೇಟೆಯಲ್ಲಿ ಗೋವುಗಳ ಕೆಚ್ಚಲು ಕರೆದು ತಗದು ಈ ರೀತಿ ಒಂದು ಅದೇ ನಿನ್ನೆ ಅದು ಏನಾಗಿದೆ, ಅದು ಹಿಂದೆ ಒಬ್ಬರು ದಾನ ಕೊಟ್ಟಾರೆ, ಇಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆನೇ ಆಗ್ಬೇಕಂತೇಳಿ. ಆದ್ರೆ ಇವತ್ತು ಜಮೀರ್ ಅಹ್ಮದ್ ಖಾನ್ ಅದನ್ನು ವಕಫ್ ಅಂತೇಳಿ ಸೇರಿಸಿ ಅಲ್ಲಿ ವಕಫ್ ದೊಡ್ಡ ಒಂದು ಇದು ಭವನ ಕಟ್ಟಬೇಕಂತ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಸರ್ಕಾರ ಏನೋ ಇವತ್ತು ನಿರ್ಣಯ ಮಾಡಿತ್ತು, ಅದರಿಂದ ವಿರುದ್ಧ ಹೈಕೋರ್ಟಿಗೆ ಹೋಗಿದ್ದರು. ಹೈಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಅದು ಪಶುವೈದ್ಯಕೀಯ ಆಸ್ಪತ್ರೆನೇ ಆಗಿ ಮುಂದುವರಿಬೇಕು ಅನ್ನೋಂಥದ್ದು. ಇವತ್ತು ಆಕಳುಗಳ ಕೆಚ್ಚಲು ಕೊಯ್ಯುವಂಥ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇದಕ್ಕೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಬೆಂಬಲ ಇದೆ ಮುಸ್ಲಿಮರಿಗೆ. ಅದಕ್ಕಿಟ್ಟು ಈ ರೀತಿ ಒಂದು ಆಟಾಟೋಪ ಈ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅನಿಸ್ಬಿಟ್ಟಿದೆ, ನಾವು ಏನು ಮಾಡಿದ್ರು ವಿಧಾನಸೌಧ ಒಳಗೆ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂದರೂ ಯಾರು ಕೇಳೋರಿಲ್ಲ. ಬೆಳಗಾವಿ ಸುವರ್ಣಸೌಧದಲ್ಲಿ ಆ ಸಿಟಿ ರವಿನ ಹೊಡಿಲಿಕ್ಕೆ ಕೆಲವೊಂದು ಮುಸ್ಲಿಂ ಗುಂಡಾಗಳು ಒಳಗೆ ಬಂದಿದ್ದಕ್ಕೆ ಅಲ್ಲಿ ಏನೂ ಸೆಕ್ಯೂರಿಟಿ ಇಲ್ಲ. ಗಣಪತಿ ಏನೋ ಮೊನ್ನೆ ಇದರಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪೆಟ್ರೋಲ್ ಬಾಂಬನ್ನು ಉಪಯೋಗ ಮಾಡಿದ್ರು. ಅದ್ರ ಮ್ಯಾಗೂ ಏನೂ ಕ್ರಮ ಆಗಲಿಲ್ಲ. ಉಲ್ಟಾ ಹಿಂದೂಗಳನ್ನೇ ಆರೋಪಿ ಮಾಡಿದ್ರು. 107 ಜನ 102 ಜನ ಹಿಂದೂಗಳೇ ಅದಾರೆ. ಈಗ ಜಮೀರ್ ಅಹ್ಮದ್ ಹೇಳಿದ್ರೆ ಹೊಸ ಹಸುಗಳನ್ನ ಕೊಡಿಸ್ಕೊಡ್ತೀನಿ ನಾನು, ಹೊಸ ಹಸುಗಳನ್ನು ಕೊಡಿಸ್ಕೊಳ್ಳಿ. ಜಮೀರ್ ಅಹ್ಮದ್ ಶರಿಯತ್ ಕಾನೂನು ಪ್ರಕಾರ ಯಾರ್ದು ಕಣ್ಣು ಕಿತ್ತಿದ್ರೆ ಕಣ್ಣು ಕಿತ್ತಬೇಕತ್ತೈತಿ. ಯಾರ್ದು ಇವತ್ತು ಕೆಚ್ಚಲ ಕೊಯ್ದಾರಲ್ಲ ಅವ್ರದ್ದು ಕೊಯ್ಬೇಕು ಅಂದ್ರೆ ಶರಿಯತ್ ಕಾನೂನು ಪ್ರಕಾರ. ಈಗ ಶರಿಯತ್ ಬಿಡ್ತಾರಲ್ರಿ ಅವ್ರು, ಇಸ್ಲಾಂ ರಾಷ್ಟ್ರ ಆಗ್ಬೇಕತ್ತಾರೆ, ಇಸ್ಲಾಂ ಧರ್ಮ ಪಾಲಿಸ್ಬೇಕತ್ತಾರೆ. ಇಸ್ಲಾಂದಾಗ ಶರಿಯತ್ ಅನ್ನೋದೊಂದು ಐತಿ. ಯಾರ್ದಾರ ಕಣ್ಣು ಕಿತ್ತಿದ್ರೆ ಕಣ್ಣು ಕಿತ್ತಬೇಕು. ಯಾವ್ದಾರು ಹೆಣ್ಮಕ್ಳು ರೇಪ್ ಮಾಡಿದ್ರಂದ್ರೆ ಸರ್ಕಲ್ನಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿ ಹೊಡಿಬೇಕು. ಅದಕ್ಕೂ ತಯಾರಾಗಬೇಕು ಅವರು. ಬರೇ ನಮ್ಮ ದೇಶದ್ದು ಎಲ್ಲ ತಿಲ್ಲಾಕ ತಯಾರಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ರೀತಿ ಹಸುಗಳ ಮೇಲೆ ಇದನ್ನು ಮಾಡ್ತಾರೆ. ಅದಕ್ಕೆ ಶರಿಯತ್ ಕಾನೂನನ್ನು ಅವ್ರು ಒಪ್ಕೊಂಡ್ಬೇಕಂದ್ರೆ ಇನ್ನು ಮ್ಯಾಗ ಈ ದೇಶದಾಗ ಆ ಕಾನೂನು ಜಾರಿ ಮಾಡ್ಬೇಕು. ಯಾವುದಂದ್ರೆ ಶರಿಯತ್ತು. ಅವ್ರಿಗೆ ಯಾರ್ದಾರೆ ಅತ್ಯಾಚಾರ ಮಾಡಿದ್ರೆ ಅಲ್ಲೇ ಗಾಂಧಿ ಚೌಕ್ನಾಗ ತಂದು ಕಲ್ಲು ಹೊಡೆದು ಸಾಯಿ ಹೊಡಿದು ಅಂದಾಗ ನನ್ನ ಮಕ್ಕಳಿಗೆ ಬುದ್ಧಿ ಬರ್ತದೆ.